ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಈ ರಾತ್ರಿಯ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಜಗತ್ತದಲ್ಲಿರ್ತಕ್ಕಂಥ ಸರ್ವರಿಗೂ ಶರಣು. ಈಗ ಏನು ಇಜ್ರಾಯೆಲ್, ಅಮೇರಿಕಾ, ಇರಾನ್ ಏನು ಯುದ್ಧ ನಾವು ನೋಡ್ತಾ ಇದ್ದೀವಿ, ಇದು ನಡೀತಕ್ಕಂಥದ್ದು ಯುದ್ಧ ಯಾಕಪ್ಪ ಅಂದರೆ ಪರಸ್ತ್ರೀ, ಪರಧನ, ಪರದೈವ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಇವತ್ತೇನು ನಾವು ನೋಡ್ತಾ ಇದ್ದೀವಿ. ಅಹಂಕಾರ ಹೆಚ್ಚಾಗಿ ಈ ರೀತಿ ನಡೀತಾ ಇದೆ. ಇವೆಲ್ಲವಕ್ಕೂ ಒಂದು ಜೀವಗಳ ಹಾನಿ ಮತ್ತು ಸಂಪನ್ಮೂಲಗಳ ಒಂದು ಉಳಿತೆಗಾಗಿ, ಸರ್ವರ ಕಲ್ಯಾಣಕ್ಕಾಗಿ ಒಂದು ಅಲ್ಲಮ ಪ್ರಭುರವರ ವಚನ. ಇದು 23 ಭಾಷೆಯಲ್ಲಿ ಸಿಗುತ್ತದೆ. ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. ನಮ್ಮ ಈ ಗುಹೇಶ್ವರ ಲಿಂಗದಲ್ಲಿ ನಿನಗಾಗಿ ಸತ್ತವರು ನಾನು ಒಬ್ಬರನ್ನ ಕಾಣೆ. 280 ಕೋಟಿ ವಚನಗಳು ಬರೆದಿರತಕ್ಕಂತಹ ಅನುಭವ ಮಂಟಪದ ಅಧ್ಯಕ್ಷರ ಈ ವಚನ. इस वचन क्या आज क्या सिखाता है? 900 साल पहला लिखा हुआ वचन है ये. अनुभव मंटप दुनिया का फर्स्ट पार्लियामेंट, प्रजाप्रभुत्व का केंद्र, बसवा कल्याण की जमीन पे. ಹೊನ್ನಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. ये धन दौलत सोना चांदी के वास्ते राजा महाराजाओं से ज़माने से एक दूसरे से लड़ के चले गए. कोई सुकून से नहीं जिंदगी नहीं करे. मण्ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. जमीन के वास्ते बेईमान के उपदेश के ऊपर एक दूसरे से लूटने के वास्ते, जमीन के वास्ते मरा हुआ कोट्यान कोटी, करोड़ों लोग मरते गए. ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. औरत के वास्ते अभी भी हम देख रहे बलात्कार, रेप करना. ये सिनेमा वालों तो पूरे देश को बर्बाद कर दिए. इंसानों को जोड़ने का काम नहीं किया. बाहर भी ऐसे सिनेमा वाले ऐसे, राजकारणी लोग ऐसे, सब जो धर्म के ठेकेदार लोग हैं वो भी ऐसे. ये सारे लोग मिलकर इंसान की ज़िंदगी को बर्बाद करने के ऊपर तुला हुआ है. तो इस रोकने के वास्ते जो दुनिया का फर्स्ट पार्लियामेंट अनुभव मंटप का वचन का विचार, जो ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬರೆದಿರತಕ್ಕಂತಹ ಸಕಲ ಮಾನವ ಜೀವರಾಶಿಗಳ ಕಲ್ಯಾಣಕ್ಕಾಗಿ ಇಂತಹ ವಚನಗಳು ಆ ಮಹಾಪಾಪಿಗಳೆಲ್ಲ ಯುದ್ಧ ಮಾಡ್ತಾ ಇದ್ದಾರಲ್ಲ ಹೊರಗಡೆ ದೇಶದವರು, ಅವ್ರಲ್ಲಿಂದ ಇಡೀ ಜಗತ್ತೇ ತುಂಬ ತೊಂದರೆ ಆಗಲಿದೆ ಮುಂದಿನ ದಿನಗಳಲ್ಲಿ. ನಮ್ಮ ದೇಶದಲ್ಲಿ ಕೂಡ ಈ ಮನುವಾದಿಗಳು 900 ವರ್ಷಗಳ ಹಿಂದೆ ಬಸವಣ್ಣನವರ ಅನುಭವ ಮಂಟಪದ ವಚನಗಳು ಹೇಗಿವೆ ಅಂದರೆ, ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗನ್ನು ಹಿಂಸೆ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು, ದಯವೇ ಧರ್ಮದ ಮೂಲ ಅಂತೇಳಿ ಬರೆದಿರತಕ್ಕಂಥ ವಚನಗಳಿವೆ. ಅಂತಹ ವಚನಗಳು ಕೂಡ ಸುಟ್ಟ ಪಾಪಿಗಳು ಇದೇ ದೇಶದಲ್ಲಿ ಇದ್ದಾರೆ. ಇನ್ನೂ ಕೂಡ ಅದೇ ಇದೆ. ಶರಣರ ಹತ್ಯೆ ಮಾಡಿದ್ದಾರೆ. ಇವತ್ತು ನಾನು ಈ ಅಲ್ಲಮ ಪ್ರಭುರ ವಚನದ ಮೂಲಕ ತಿಳಿಸಲು ಬಯಸ್ತೇನೆ. ಒಂದು ವೇಳೆ ಭಾರತ ದೇಶದವರೆಲ್ಲರೂ ಬಸವಾದಿ ಶರಣರು ಸ್ಥಾಪಿಸಿದ ಅನುಭವ ಮಂಟಪದ
ಲಿಂಗಾಯತ ಧರ್ಮದ ಆಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಸಜ್ಜನ ಸಮಾಜವನ್ನು ಕಟ್ಟುವ ಒಂದು ಪ್ರಯತ್ನ ಪಟ್ಟರೆ, ಈ ಧರ್ಮದ ಗುರು ಅನಿಸಿಕೊಂಡವರು ರಾಜಕಾರಣಿಗಳು ಮನಸ್ಸು ಮಾಡಿದರೆ ಈ ಹೊರಗಿನ ದೇಶದಲ್ಲೇ ನಡೀತಾ ಇದೆ ಅಲ್ಲಿ ಯುದ್ಧಗಳು, ಈ ಕೊಲೆ ಹಿಂಸೆ ಅವೆಲ್ಲವೂ ಕೂಡ ಆ ಎಲ್ಲ ದೇಶಗಳಿಗೆ ನಮ್ಮ ಭಾರತ ದೇಶದ ಬಸವಣ್ಣನವರು ಕೂಡ ಪ್ರಧಾನಮಂತ್ರಿ ಇದ್ರಲ್ಲ, ಅವರ ಅನುಭವ ಮಂಟಪದ ವಿಚಾರಗಳು ಇವತ್ತಿಗೂ ಕೂಡ ಇವುಗಳನ್ನೆಲ್ಲವೂ ಕೂಡ ಅಪರಾಧಗಳು ನಿಲ್ಲಿಸಲು ಬರುತ್ತದೆ ಎಂದು ನಾನು ಈ ಗ್ಯಾರಂಟಿಯೊಂದಿಗೆ ಹೇಳುತ್ತಾ, ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ. ಆದರೆ ಆ ಯುದ್ಧಗಳನ್ನು ಮಾಡ್ತಾ ಇದ್ದಾರಲ್ಲ ಮಹಾ ಅಜ್ಞಾನಿಗಳು, और तनक उन तलक भी ये वीडियो पहुंचने का कोई भी प्रयत्न करे तो वो एक महान देशभक्त इंसान बन सकता है बोलकर मैं इतना बोलते हुए लास्ट में और एक बार बसवा कल्याण की ज़मीन से पूरे भारत इतना ही नहीं दुनिया के सभी लोगों को मैं सर झुकाकर ಶರಣು करता हूँ. ಶರಣು बोले तो ಜೀವಗಳಲ್ಲಿ ದೇವರನ್ನು ಕಾಣುವುದಕ್ಕೆ ಶರಣು ಎನ್ನುತ್ತಾರೆ. ಒಂದು ಎದುರಿನ ವ್ಯಕ್ತಿಗೆ ಶರಣು ಎಂದರೆ ಅವರು ಶರಣಾರ್ಥಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾಗಿರ್ತಕ್ಕಂತಹ ದೇವನ ದರ್ಶನವಾಗುತ್ತದೆ. ಮನುಷ್ಯರ ಜೊತೆ ಜೋಡಿಸುವ ಕಾರ್ಯ ಮಾಡಿದ ಮಹಾತ್ಮ ಬಸವಣ್ಣನವರಿಗೆ ಮತ್ತೊಮ್ಮೆ ಶರಣರಿಗೆ ಕೋಟಿ ಕೋಟಿ ಶರಣ.